ನಮಸ್ತೆ ಕರ್ನಾಡಿನ ಜನತೆಗೆ, ಅಮೋಘ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನರು ಒಂದಲ್ಲ ಒಂದು ಕಾರಣಕ್ಕೆ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಬೇಕೆಂದು ಬಯಸುತ್ತಾರೆ. ಆ ಆಸೆಯನ್ನು ಇಟ್ಟುಕೊಂಡವರಿಗಾಗಿ ಆಚಾರ್ಯ ಚಾಣಕ್ಯರು ಕಿವಿ ಮಾತನ್ನು ಹೇಳಲು ಮುಂದಾಗಿದ್ದಾರೆ. ನೀವು ಜೀವನದಲ್ಲಿ ಯಶಸ್ಸು ಸಾಧಿಸಲು ಬಯಸಿದರೆ ಈ 7 ಅಭ್ಯಾಸಗಳನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ಆ 7 ಅಭ್ಯಾಸಗಳು ಯಾವುವು? ಅವುಗಳನ್ನು ಹೇಗೆ ರೂಢಿಸಿಕೊಳ್ಳಬೇಕು? ಈ 7 ಅಭ್ಯಾಸಗಳ ಕುರಿತು ಚಾಣಕ್ಯರು ಏನು ಹೇಳುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಮಾತುಗಳು ಮತ್ತು ಅವರ ತತ್ವಗಳು ಇಂದಿಗೂ ಜನರ ಮನದಲ್ಲಿ ಪ್ರಸ್ತುತವಾಗಿವೆ. ಯಶಸ್ಸು ಮತ್ತು ವೈಫಲ್ಯದ ಬಗ್ಗೆ ಅವರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಅವರ ಮಾತನ್ನು ಅನುಸರಿಸಿದ ಅದೆಷ್ಟೋ ಜನರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ. ನೀವು ಕೂಡ ಕಡಿಮೆ ಸಮಯದಲ್ಲಿ ಜೀವನದಲ್ಲಿ ಯಶಸ್ಸು ಹೊಂದಲು ಬಯಸಿದರೆ ಕಡಿಮೆ ಸಮಯದಲ್ಲಿ ನಿಮ್ಮನ್ನು ಯಶಸ್ವಿಯಾಗಿಸುವ ಆ 7 ಅಭ್ಯಾಸಗಳು ಯಾವುವು ಎಂಬುದು ನಿಮಗೆ ತಿಳಿದಿದೆಯೇ? ಬನ್ನಿ ಅದರ ಬಗ್ಗೆ ಈಗ ನೋಡೋಣ. ಸ್ನೇಹಿತರೆ, ಚಾಣಕ್ಯರು ಹೇಳುವ 7 ಅಭ್ಯಾಸಗಳಲ್ಲಿ ಮೊದಲನೆಯದು ಓದುವ ಅಥವಾ ಕಲಿಯುವ ಉತ್ಸಾಹ. ಹೌದು ಸ್ನೇಹಿತರೆ, ನೀವು ಜೀವನದಲ್ಲಿ ಯಶಸ್ಸಿನ ಮಾರ್ಗದಲ್ಲಿ ಮುನ್ನಡೆಯಲು ಬಯಸಿದರೆ ನೀವು ಅಧ್ಯಯನ ಮಾಡುವ ಪುಸ್ತಕವನ್ನು ಓದುವುದರ ಹೊರತಾಗಿ ಎಲ್ಲಾ ರೀತಿಯ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಿ. ಜ್ಞಾನವು ನಿಮ್ಮ ನಿಜವಾದ ಮಿತ್ರ ಮತ್ತು ಸಹಾಯಕ ಎಂದು ಚಾಣಕ್ಯ ಹೇಳುತ್ತಾರೆ. ಓದುವ ಮತ್ತು ಬರೆಯುವ ಅಭ್ಯಾಸವನ್ನು ಹೊಂದಿರುವ ವ್ಯಕ್ತಿಯು ಬಹಳ ಕಡಿಮೆ ಸಮಯದಲ್ಲಿ ಯಶಸ್ವಿಯಾಗುತ್ತಾನೆ. ನಾವು ರೂಢಿಸಿಕೊಳ್ಳಬೇಕಾದ ಚಾಣಕ್ಯರ 7 ಅಭ್ಯಾಸಗಳಲ್ಲಿ ಎರಡನೆಯದು ಮಧುರವಾದ ಮಾತು. ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ಯಾರ ಮಾತು ಸಭ್ಯ ಮತ್ತು ಮಧುರವಾಗಿರುತ್ತದೆಯೋ ಅವರು ಎಲ್ಲರಿಗೂ ಬೇಗನೆ ಇಷ್ಟವಾಗುತ್ತಾರೆ. ಮಧುರವಾಗಿ ಮಾತನಾಡುವ ವ್ಯಕ್ತಿಯೊಂದಿಗೆ ಎಲ್ಲರೂ ಸಂತೋಷವಾಗಿರುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಮಾತನ್ನು ಅಮೃತದಂತೆ ಮಾಧುರ್ಯದಿಂದ ಬೆರೆಸಬೇಕು. ಒಬ್ಬ ವ್ಯಕ್ತಿಯು ಮಾತಿನಲ್ಲಿ ಎಂದಿಗೂ ಗಡಸುತನವನ್ನು ಹೊಂದಿರಬಾರದು. ಕಹಿ ಮಾತುಗಳು ಮಿತ್ರನನ್ನು ಶತ್ರುವನ್ನಾಗಿ ಮಾಡುತ್ತವೆ, ಆದರೆ ಸಿಹಿ ಮಾತುಗಳು ಶತ್ರುವನ್ನು ಮಿತ್ರನನ್ನಾಗಿ ಮಾಡುತ್ತವೆ. ಸಿಹಿಯಾಗಿ ಮಾತನಾಡುವವನು ಸಂತೋಷವಾಗಿರುತ್ತಾನೆ. ಅವನು ಎಂದಿಗೂ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಮತ್ತು ಜನರು ಅವನಿಗೆ ಸಹಾಯ ಮಾಡಲು ಯಾವುದೇ ಸಂದರ್ಭದಲ್ಲಿಯೂ ಸಿದ್ಧರಾಗಿರುತ್ತಾರೆ. ಮೂರನೆಯ ಅಭ್ಯಾಸ ಗುರಿ ರಹಸ್ಯವಾಗಿರಲಿ. ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ನಿಮ್ಮ ಗುರಿಯನ್ನು ಎಲ್ಲರಿಗೂ ಹೇಳುವ ಅಭ್ಯಾಸ ಒಳ್ಳೆಯದಲ್ಲ. ನಿಮ್ಮ ಗುರಿಯನ್ನು ನೀವು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು ಮತ್ತು ನಿರಂತರವಾಗಿ ಆ ಗುರಿಯತ್ತ ನೀವು ಕೆಲಸ ಮಾಡಬೇಕು. ಸ್ನೇಹಿತರೆ, ನೀವು ಗುರಿಯನ್ನು ಮರೆಮಾಚಿ ಕೆಲಸ ಮಾಡುವ ಅಭ್ಯಾಸವು ಅಲ್ಪಾವಧಿಯಲ್ಲೇ ನಿಮಗೆ ಯಶಸ್ಸು ನೀಡುತ್ತದೆ. ಅಭ್ಯಾಸ 4 ಬೇಗ ಏಳುವುದು. ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ಮುಂಜಾನೆ ಬೇಗ ಏಳುವ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಯಾವಾಗಲೂ ತಾಜಾವಾಗಿರುತ್ತದೆ. ಬೇಗ ಏಳುವ ಮತ್ತು ಬೇಗ ಮಲಗುವ ಅಭ್ಯಾಸವನ್ನು ಹೊಂದುವ ಮೂಲಕ ವ್ಯಕ್ತಿಯು ಕಡಿಮೆ ಸಮಯದಲ್ಲಿ ಉತ್ತಮ ಯಶಸ್ಸು ಸಾಧಿಸಬಹುದು. 5ನೆಯ ಅಭ್ಯಾಸ ಸಂಪತ್ತಿನ ಹೂಡಿಕೆ. ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ಸಂಪತ್ತನ್ನು ಸಂಗ್ರಹಿಸಿದ ವ್ಯಕ್ತಿಯು ಕಷ್ಟದ ಸಮಯದಲ್ಲಿ ಹೆಚ್ಚು ತೊಂದರೆಗೆ ಸಿಲುಕುತ್ತಾನೆ. ಅದಕ್ಕೆ ತಕ್ಕಂತೆ ಹಣ ಕೂಡಿಡುವ ಮತ್ತು ಖರ್ಚು ಮಾಡುವ ಅಭ್ಯಾಸವು ವ್ಯಕ್ತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ. ಯಾವಾಗಲೂ ಕಷ್ಟದ ಸಂದರ್ಭಗಳನ್ನು ಎದುರಿಸಲು ತನಗಾಗಿ ಒಂದಿಷ್ಟು ಹಣವನ್ನು ಕೂಡಿಟ್ಟುಕೊಳ್ಳಬೇಕು. ಅಭ್ಯಾಸ 6 ಸಂಪರ್ಕಗಳು ಮತ್ತು ಸಂಬಂಧಗಳ ವಿಸ್ತರಣೆ. ಸ್ನೇಹಿತರೆ, ಸಂಪರ್ಕಗಳು ಮತ್ತು ವೈಯಕ್ತಿಕ ಸಂಬಂಧಗಳ ವಿಸ್ತರಣೆಯು ನಿಮ್ಮನ್ನು ಜನಪ್ರಿಯವಾಗಿಸುತ್ತದೆ ಮತ್ತು ಸಮಯ ಬಂದಾಗ ಅವುಗಳೇ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತದೆ. ಚಾಣಕ್ಯರು ತನ್ನ ಸಂಪರ್ಕಗಳು ಮತ್ತು ಸಂಬಂಧಗಳ ಆಧಾರದ ಮೇಲೆ ಮಗಧ ಸಾಮ್ರಾಜ್ಯವನ್ನು ನಾಶಪಡಿಸಿದನು. ಚಾಣಕ್ಯರು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯು ಸಮಾಜಮುಖಿ ಅಭ್ಯಾಸವನ್ನು ಹೊಂದಿರಬೇಕು. 7ನೆಯ ಅಭ್ಯಾಸ ಕಷ್ಟಪಟ್ಟು ದುಡಿಯುವುದು. ಸ್ನೇಹಿತರೆ, ಸೋಮಾರಿಯಲ್ಲದ ಮತ್ತು ಕಷ್ಟಪಟ್ಟು ದುಡಿಯುವ ಅಭ್ಯಾಸವಿರುವ ವ್ಯಕ್ತಿ ಮುಂದೊಂದು ದಿನ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ತನ್ನ ಪರಿಶ್ರಮದ ಆಧಾರದ ಮೇಲೆ ಮುನ್ನಡೆಯುವವನು ಬಹುಬೇಗ ಯಶಸ್ವಿಯಾಗುತ್ತಾನೆ.
ಈ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆಗಳನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳಿಗೆ ಚಾಣಕ್ಯರು ಈ ರೀತಿಯಾಗಿ ಕಿವಿಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ವಿಯಾಗಬೇಕೆಂದು ಅಂದುಕೊಂಡರೆ ಅಷ್ಟೇ ಸಾಕಾಗುವುದಿಲ್ಲ. ಯಶಸ್ವಿಯಾಗಬೇಕೆಂದರೆ ಅದಕ್ಕೆ ನಾವು ಏನು ಮಾಡಬೇಕೆಂಬುದು ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನೀವು ಯಶಸ್ಸಿನ ಗುರಿಯನ್ನು ಬೆನ್ನಟ್ಟಿ ಕೆಲಸ ಮಾಡಿದಲ್ಲಿ ಖಂಡಿತವಾಗಿಯೂ ನೀವು ಯಶಸ್ವಿಯಾಗಬಹುದು. ಸ್ನೇಹಿತರೆ, ನೀವು ಇಲ್ಲಿಯವರೆಗೂ ಮಾಡಿದ ತಪ್ಪುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇನ್ನು ಮುಂದೆ ನೀವು ಏನಾಗಬೇಕು ಅದರ ಬಗ್ಗೆ ಯೋಚಿಸಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.